ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಹೇಳ್ತಿರೋ ಸ್ಟೋರಿ ಏನಪ್ಪಾ ಅಂದ್ರೆ, ಆ ಪಕ್ಕದ ಮನೆ ಅಮ್ಮಮ್ಮಗಳು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿಬಿಡಿ. ನಾನು ಕೊಟ್ಟ ಕವರ್ ಇಸ್ಕೊಂಡು ಆಂಟಿ ಬೆಡ್ರೂಮ್ ಕಡೆ ಹೋದ್ರು. ತಕ್ಷಣ ಕಾವ್ಯ ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಸಾರಿ ಕಣೋ ಭಾವಯ ಅಂದ್ಲು. ಅಷ್ಟರಲ್ಲೇ ಆಂಟಿ ಹೊರಗಡೆ ಬಂದ್ರು. ನಾನು ಸೀದಾ ಹೋಗಿ ಸಿಂಗಲ್ ಸೀಟ್ ಸೋಫಾದಲ್ಲಿ ಕೂತ್ಕೊಂಡೆ. ಕಾವ್ಯ ಇನ್ನೊಂದು ಸೋಫಾದಲ್ಲಿ ಕೂತ್ಕೊಂಡ್ಲು. ಆಂಟಿ ಮೇನ್ ಡೋರ್ ಚಿಲಕ ಹಾಕಿ ಬಂದ್ಬಿಟ್ಟು ನನ್ನ ಮಡಿಲಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ನೋಡ್ಕೊಂಡು ಹೋಗೋಣ ಬಿಡೋ, ಅದಕ್ಯಾಕೆ ಅಷ್ಟೊಂದು ಕೋಪ ಅಂದ್ರು. ನಿಮ್ಮಿಬ್ಬರ ಮಧ್ಯೆ ನಾನಿನ್ಯಾಕೆ ಅಡ್ಡ ಅಂತ ಅನ್ಬಿಟ್ಟು ಕಾವ್ಯ ಸೀದಾ ಬೆಡ್ರೂಮ್ ಒಳಗಡೆ ಹೊರಟು ಹೋದಳು. ಏನೋ ನೀನೇನು ಅನ್ಕೋಬೇಡ ಅಂದಿದ್ದೆಲ್ಲ ನಂಗೆ ಗೊತ್ತು ಬಿಡುವ ಅಂದಳು. ಇಬ್ರು ಮಸ್ತ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀರಲ್ಲ ಅಂದ್ಲು. ನಾನು ಇನ್ಯಾವುದು ಯೋಚನೆ ಮಾಡ್ದೆ, ನಿಮ್ಮ ತಂಗಿ ಮೇಲೂ ಒಂದು ಕಣ್ಣಿದೆ ಕಣೆ ಅನ್ಬಿಟ್ಟೆ. ಆಂಟಿ ಸಿಟ್ಟಿನಿಂದ ನನ್ನನ್ನೇ ನೋಡ್ತಾ ಎದ್ದು ಹೋಗಿ 3 ಸೀಟರ್ ಸೋಫಾದಲ್ಲಿ ಕೂತ್ಕೊಂಡ್ರು. ನಾನು ಹಂಗೆ ಹೋಗಿ ಆಂಟಿ ಮುಂದುಗಡೆ ಮಂಡಿಯೂರಿ ಕೂತ್ಕೊಂಡು ಕೈ ಹಿಡ್ಕೊಂಡು, ಸಾರಿ ಕಣೆ, ಇನ್ನೇ ಯಾವತ್ತೂ ಹಂಗೆ ಕೇಳಲ್ಲ ಅಂತ ಕೈ ಮೇಲೆ ಒಂದು ಮೂತು ಕೊಟ್ಟೆ. ಆದ್ರೂ ಆಂಟಿ ಮುಖ ಗಂಟು ಹಾಕೊಂಡೇ ಇತ್ತು. ನಾನು ಸಾರಿ ಸಾರಿ ಅಂತ ಕೇಳ್ತಾನೇ ಇದ್ದೆ. ಹಂಗೆ ಒಂದು ಅರ್ಧ ಗಂಟೆ ಬದಲಾಡಿಸಿಕೊಂಡು ಆಮೇಲೆ ಸರಿ ಬಿಡುವ ಅಂತ ಸೋಫಾದಲ್ಲೇ ಹಂಗೆ ಮಲಗಿಕೊಂಡ್ರು. ಯಾಕೆ ಅಷ್ಟೊಂದು ಕೋಪ ಆಂಟಿ ಅಂದೆ. ಏನೂ ಇಲ್ಲ ಅಂತ ಮೂತಿ ತಿರುಗಿಸಿಕೊಂಡು ಹಂಗೆ ಮಲಗಿದ್ರು. ನಾನು ಹತ್ತಿರ ಹೋದ್ರೆ ಆಂಟಿ ತಳ್ಳಿಬಿಟ್ರು. ಏನಾಯ್ತು ನಿನಗೆ ಅಂದೆ. ಆಂಟಿ ಎದ್ದು ಹೋಗೋಕೆ ಹೋದ್ರು. ಕೈ ಹಿಡಿದು ನಿಲ್ಲಿಸಿ, ನಿನಗೆ ಇಷ್ಟ ಇಲ್ಲಾಂದ್ರೆ ಬೇಡ ಬಿಡುವ ಅಂದೆ. ಬೇಡ ಬಿಡುವ ಅಂದ್ಲು. ನಾನು ಕೈ ಬಿಟ್ಟು ಸರಿ ನಾನು ಹೊರಡ್ತೀನಿ ಅಂತ ಹಿಂದಿರುಗಿ 2 ಹೆಜ್ಜೆ ಇಟ್ಟೆ ಅಷ್ಟೇ. ಆಂಟಿ ನನ್ನ ಹಿಂದೆಯಿಂದ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ರು. ನಾನು ಆಂಟಿ ಕಡೆ ತಿರುಗಿ ಅವರನ್ನ ಕೂರಿಸಿ, ಸಾರಿ ಆಂಟಿ, ಇನ್ನೇ ಯಾವತ್ತೂ ಹಂಗೆಲ್ಲ ಕೇಳಲ್ಲ ಎಂದೆ. ಆಂಟಿ ಸರಿ, ಆ ಮ್ಯಾಟರ್ ಬಿಟ್ಟು ಹಾಕು ಅಂದ್ಲು. ನಾನು ಸರಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸಿಕೊಂಡು ಬರ್ತೀನಿ ಅಂದೆ. ಆಂಟಿ ಹಂಗೆ ಮಲಗಿಕೊಂಡು ಒಂದೇ ಒಂದು ಸರಿಯೇ ಅಂದ್ಲು. ಸರಿ ಆಯ್ತು ಕಣೆ ಅಂದೆ. ಆದ್ರೆ ನನಗ್ಯಾಕೋ ಡೌಟ್ ಬಂದು ಕಾವ್ಯ ರೂಮ್ ಕಡೆ ನೋಡ್ದೆ. ಕಾವ್ಯ ಡೋರ್ ಸ್ವಲ್ಪ ಓಪನ್ ಮಾಡಿ ಸ್ಟಡಿ ಚೇರ್ ಮೇಲೆ ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದಳು. 10 ನಿಮಿಷ ಆದ್ಮೇಲೆ ಹೋಗ್ಬೇಡ ಇಲ್ಲೇ ಇರು ಅಂದ್ಲು ಆಂಟಿ. ಇಲ್ಲ, ತಕ್ಷಣ ಬಂದ್ಬಿಡ್ತೀನಿ ಅಂದೆ. ಸರಿ ಬೇಗ ಬಾ ಅಂದ್ಲು. ನಾನು ಹೋಗಿ ನನ್ನ ಕೆಲಸ ಮುಗಿಸಿಕೊಂಡು ಬರೋಷ್ಟ್ರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರಲ್ಲೇ ಆಂಟಿ 5 ಸಾರಿ ಫೋನ್ ಮಾಡಿದ್ರು. ಕಾವ್ಯ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಳು. ನಾನು ನನ್ನ ರೂಮಿಗೆ ಬಂದು ಆಂಟಿಗೆ ಫೋನ್ ಮಾಡ್ದೆ. ಆಂಟಿ ಫೋನ್ ಲಿಫ್ಟ್ ಮಾಡ್ತಿಲ್ಲ. ಇನ್ನೊಂದು ಸರಿ ಮಾಡ್ದೆ. ಈ ಸಾರಿ ಕಾವ್ಯ ಫೋನ್ ರಿಸೀವ್ ಮಾಡಿ, ಏನ್ ಭಾವ, ಎಷ್ಟು ಸಾರಿ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನೋಡ್ತಾನೇ ಇಲ್ಲ, ರಿಪ್ಲೈನೂ ಇಲ್ಲ ಅಂದ್ಲು. ಸರಿ ಬಾಗಿಲು ತೆಗೆ, ನಾನೇ ಬರ್ತಾ ಇದ್ದೀನಿ ಅಂದೆ. ನಾನು ಹೋಗೋಷ್ಟ್ರಲ್ಲಿ ಕಾವ್ಯ ಡೋರ್ ಓಪನ್ ಮಾಡಿದ್ಲು. ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿ ನಿಮ್ಮ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ ಅಂದೆ. ಸ್ವಲ್ಪ ಹೊತ್ತು ನನ್ನ ಜೊತೆ ಇರಬಾರದಲ್ಲೇ ಭಾವ ಅಂದ್ಲು. ನಿಮ್ಮ ಭಾವ ಬಂದ್ರೆ ಆಮೇಲೆ ನಿಮ್ಮ ಅಕ್ಕನ ಜೊತೆ ಟೈಮ್ ಸಿಗಲ್ಲ ಕಣೆಯ ಅಂದೆ. ರಾತ್ರಿ ಇರ್ತಾರಲ್ಲ, ಇವಾಗ್ಲಂತೂ ನನ್ನ ಜೊತೆ ಇರು ಭಾವ ಅಂತ ನನ್ನ ಕೈ ಹಿಡ್ಕೊಂಡು ಅವಳ ರೂಮಿಗೆ ಕರ್ಕೊಂಡು ಹೋದಳು. ಒಳಗಡೆ ಹೋದ ತಕ್ಷಣ ಡೋರ್ ಲಾಕ್ ಮಾಡಿ ಬೆಡ್ ಮೇಲೆ ಮಲಗಿಕೊಂಡು ಅಬ್ಬಾ ಭಾವ ಅಂದ್ಲು. ನಾನು ಹೋಗಿ ಪಕ್ಕದಲ್ಲೇ ಮಲಗಿಕೊಂಡೆ. ನೀನು ಹೋದ ಮೇಲೆ ಭಾವ ಬಂದು ಹೋದ್ರು ಅಂದ್ಲು. ಹೌದಾ, ಸಿನಿಮಾಕ್ಕೆ ಹೋಗ್ದೇ ಇರೋದೇ ಒಳ್ಳೇದಾಯ್ತು ಅಂದೆ. 10 ನಿಮಿಷ ಆದ್ಮೇಲೆ ನೀನು ಹೋಗಿ ಕೂತ್ಕೋ, ನಾನು ಬರ್ತೀನಿ ಅಂದ್ಲು. ಸರಿ ಅಂತ ನಾನು ಹೋಗಿ ಕೂತ್ಕೊಂಡೆ. ಅಷ್ಟರಲ್ಲೇ ಆಂಟಿ ಹೊರಗಡೆ ಬಂದು, ಏನೋ ಯಾವಾಗ ಬಂದೆ ಅಂದ್ರು. ಅರ್ಧ ಗಂಟೆ ಆಯ್ತು, ನೀನು ಮಲಗಿದ್ದೆ ಅಂತ ಎಬ್ಬಿಸಲಿಲ್ಲ ಎಂದೆ. ಸರಿ ಇರು, ಕಾಫಿ ತರ್ತೀನಿ ಅಂದ್ರು. ಅಷ್ಟರಲ್ಲಿ ಕಾವ್ಯ ಹೊರಗಡೆ ಬಂದು, ಬರೀ ಭಾವನಿಗೇನಾ, ನಂಗೂ ಕೊಡುವೆ ಅಂದ್ಲು. ಆಂಟಿ ನಗ್ತಾ, ನಿನಗೂ ತರ್ತೀನಿ ತಗಳ್ಳೆ ಅಂತ ಕಿಚನ್ ಒಳಗಡೆ ಹೋದ್ರು. ನಾನು ಕಾವ್ಯ ಮಾತಾಡ್ತಾ ಕೂತಿದ್ವಿ. ಸ್ವಲ್ಪ ಹೊತ್ತಿಗೆ ಆಂಟಿ ಕಾಫಿ ತಂದು ಕಾವ್ಯಗೆ ಕೊಟ್ಟು ನಂಗೆ ಕೊಡದೆ ಅವರೇ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಂಗಿಲ್ವಾ ಅಂದೆ. ನಿಮ್ಮ ನಾದ್ನಿನ ಕೇಳುವ ಅಂತ ನನ್ನ ಕಡೆ ನೋಡಿ ನಗ್ತಾ ತಾವು ಕುಡಿದು ಅರ್ಧ ಉಳಿದಿದ್ದ ಕಾಫಿನ ನನಗೆ ಕೊಟ್ರು. ಕಾವ್ಯ ಕುಡಿ ಭಾವ ಅಂತ ತನ್ನ ಕಪ್ಪಿನಲ್ಲಿದ್ದ ಕಾಫಿನ ನನ್ನ ಕಪ್ಪಿಗೆ ಸುರಿದು ನಕ್ಕಳು. ಏನೇ ಇದು, ಬೆಳಗ್ಗೆ ಮುತ್ತು ಕೊಡ್ತೀಯಾ, ಇವಾಗ ಕಾಫಿ ಕೊಡ್ತೀಯಾ? ನಿಮ್ಮ ಭಾವನ ಮೇಲೆ ಇಷ್ಟ ಜಾಸ್ತಿ ಆಗ್ತಿದ್ಯಾ ಹೆಂಗೆ? ಕಳ್ಳ ಭಾವ ಅಲ್ವಾ, ಇಷ್ಟ ಇರಲ್ವಾ ಅಂದ್ಲು ಕಾವ್ಯ. ನಾನು ಕಾಫಿ ಅರ್ಧ ಕುಡಿದು ಆಂಟಿಗೆ ಕೊಟ್ಟೆ.
ನಾನು ಕುಡಿತೀನಿ ಕೊಡು ಅಕ್ಕ ಅಂತ ಆಂಟಿ ಕೈಯಲ್ಲಿದ್ದ ಕಾಫಿ ಕಪ್ ಇಸ್ಕೊಂಡು ಕಾವ್ಯ ಕುಡಿದ್ಲು. ಲೇ ಅದು ನನಗೆ ಕೊಟ್ಟಿದ್ದು ಕಣೆಯ ಅಂದ್ಲು ಆಂಟಿ. ಕುಡಿಲಿ ಬಿಡು ಅಂದೆ ನಾನು. ಕಾವ್ಯ ನಗ್ತಾ ಏನಂತೆ ಅಕ್ಕ ಕುಡಿದ್ರೆ ಅಂದ್ಲು. ಏನೂ ಇಲ್ಲ ಬಿಡು ಅಂದ್ರು ಆಂಟಿ. ಇನ್ನು ನಾನು ರೂಮಿಗೆ ಹೋಗ್ತೀನಿ ಅಂದೆ. ಆಂಟಿ ನನ್ನ ಕೆನ್ನೆ ಮೇಲೆ ಒಂದು ಕಿಸ್ ಕೊಟ್ಟು ಹೋಗು ಅಂದ್ಲು. ನಾನು ರೂಮಿಗೆ ಬಂದೆ. ರೂಮ್ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಅನ್ಕೊಂಡೆ. ಅಷ್ಟರಲ್ಲಿ ಕಾವ್ಯ ಫೋನ್ ಮಾಡಿದ್ಲು. ಹಾ ಹೇಳು ಕಾವ್ಯ, ಏನ್ ಮಾಡ್ತಿದ್ದೀಯ ರೂಮಲ್ಲಿ ಅಂದ್ಲು. ಫ್ರೆಶ್ ಅಪ್ ಆಗಿದ್ದೀನಿ, ಹೊರಗಡೆ ಹೋಗೋಣ ಅನ್ಕೊಂತಾ ಇದ್ದೆ ಅಂದೆ. ಅಷ್ಟರಲ್ಲೇ ಡೋರ್ ನಾಕ್ ಮಾಡಿದ ಸೌಂಡ್ ಕೇಳಿಸ್ತು. ಹೋಗಿ ಬಾಗಿಲು ತೆಗೆದ್ರೆ ಎದುರುಗಡೆ ಕಾವ್ಯ ನಿಂತಿದ್ದಾಳೆ. ಒಳಗಡೆ ಬಂದು ಫೋನ್ ಕಟ್ ಮಾಡಿ ಬಾಗಿಲು ಹತ್ತಿರಕ್ಕೆ ಹಾಕಿದ್ಲು. ನಿಮ್ಮ ಭಾವ ಇದ್ದಾಗ ಬರಬೇಡ ಅಂದಿದ್ನಲ್ಲೇ ಅಂದೆ. ಮುತ್ತು ಕೊಡಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ ಅಂದ್ಲು. ಇವಾಗ ಬೇಡಲ್ಲ ಅಂದೆ. ಅಕ್ಕ ಕೊಟ್ರೆ ಏನೂ ಆಗಲ್ಲ, ನಾನು ಕೊಟ್ರೆ ಏನಾಗುತ್ತೆ ಅಂತ ನನ್ನ ಹೆಗಲ ಮೇಲೆ ಕೈ ಹಾಕಿ ಕೆನ್ನೆ ಮೇಲೆ ಗಟ್ಟಿಯಾಗಿ ಒಂದು ಕಿಸ್ ಕೊಟ್ಟು ಓಕೆನಾ ಭಾವ ಅಂದ್ಲು. ಹಂಗೆಲ್ಲ ಕರಿಬೇಡ ಕಣೆ, ನಂಗೇನೋ ಒಂಥರ ಆಗುತ್ತೆ ಅಂದೆ. ಏನಾಗುತ್ತೆ ಅಂತೆ ಅಂದ್ಲು. ನಾನು ನನ್ನ ಫೋನ್ ತಗೊಂಡು ಈ ಫೋಟೋ ನೋಡುವ ಅಂತ ನನ್ನ ಗರ್ಲ್ಫ್ರೆಂಡ್ ಹಾಗೂ ನಾನು ಜೊತೆಯಾಗಿ ಇರೋ ಫೋಟೋ ತೋರಿಸಿ ಅವಳ ನೆನಪಾಗುತ್ತೆ ಕಣೆಯ ಅಂದೆ. ಕಾವ್ಯ ಆ ಫೋಟೋ ನೋಡಿ ಭಾವ ನಿನ್ನ ಲವರ್ ಕಣ್ಣು ನನ್ನ ಕಣ್ಣು ಒಂದೇ ತರ ಇದೆಯಲ್ಲ ಅಂದ್ಲು. ಬರೀ ಕಣ್ಣು ಅಷ್ಟೇ ಅಲ್ಲ, ಇನ್ನೂ ತುಂಬಾ ಮ್ಯಾಚ್ ಆಗುತ್ತೆ ಅಂದೆ. ಕಾವ್ಯ ನನ್ನನ್ನೇ ನೋಡ್ತಾ ಇನ್ನು ಆ ಹುಡುಗಿನ ಮರ್ತಿಲ್ವಾ ನೀನು? ಅವಳಿಗೆ ಮಾಡಿದ ಹಾಗೆ ನನಗೂ ಮಾಡಬೇಕು ಅನ್ಕೊಂತಿದ್ದೀಯಾ ಅಂದ್ಲು. ಹೌದು, ನಿನ್ನನ್ನ ನೋಡಿದ ಮೊದಲನೇ ದಿನದಿಂದಲೂ ಅದೇ ನೆನಪಾಗ್ತಿದೆ. ಮೊನ್ನೆ ನೀನು ಭಾವ ಅಂತ ಕರೆದಾಗಲೂ ಅದೇ ನೆನಪಾಯ್ತು. ಅದಕ್ಕೆ ಹಂಗೆ ಕರಿಬೇಡ ಅಂದಿದ್ದು ಅಂದೆ. ಏನೇ ಆದ್ರೂ ನಾನು ಭಾವ ಅಂತಾನೇ ಕರೆಯೋದು. ನಾನು ಅಕ್ಕ ಅಮ್ಮ ಮೂರೂ ಇದ್ದೀವಲ್ಲ ನಿನಗೆ ಅಂತ ನನ್ನನ್ನ ಬೆಡ್ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ತಳ್ಳಿಬಿಟ್ಲು. ನಾನು ಬೆಡ್ ಮೇಲೆ ಬಿದ್ದೆ. ಇವಾಗ ಬೇಡ ಕಣೆ, ನೀನು ಬಂದು ತುಂಬಾ ಹೊತ್ತಾಯ್ತು, ಹೋಗು ಇವಾಗ ಅಂದೆ. ಸೈಲೆಂಟ್ ಆಗಿ ಇರು, ನಂಗೆ ಗೊತ್ತು ಏನು ಮಾಡಬೇಕು ಅಂತ ಅಂದ್ಲು. ಒಂದು 10 ನಿಮಿಷ ಆದ್ಮೇಲೆ ಕಾವ್ಯ ಎದ್ದು ತನ್ನ ಸೀರೆ ಮತ್ತು ಜುಟ್ಟು ಸರಿ ಮಾಡ್ಕೊಂಡು ಹೊರಟು ಹೋದಳು. ನಾನು ಎದ್ದು ಹೊರಗಡೆ ಹೋಗೋಣ ಅಂತ ಟೈಮ್ ನೋಡ್ದೆ, ಸಂಜೆ 7 ಗಂಟೆ ಆಗಿತ್ತು. ಸರಿ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದೆ. ಹಂಗೆ ಹೊರಗಡೆ ಹೋಗಿ ಬರೋಣ ಅನ್ಕೊಂಡಾಗ ಅಂಕಲ್ ಫೋನ್ ಮಾಡಿ ಸ್ವಲ್ಪ ಮದ್ಯ ತಗೊಂಡು ಬಾಪ್ಪ ಅಂದ್ರು. ಅದನ್ನ ತಗೊಂಡು ಹೋಗಿ ಕೊಟ್ಟು ಬರ್ತಾ ಇದ್ದೆ. ಕುತ್ಕೋ ಇಲ್ಲಿ, ಈ ಮಧ್ಯೆ ಮನೆಗೆ ಸರಿಯಾಗಿ ಬರ್ತಾನೆ ಇಲ್ಲ, ಏನಾಯ್ತು ಅಂದ್ರು ಅಂಕಲ್. ಏನೂ ಇಲ್ಲ ಅಂಕಲ್, ಆಫೀಸ್ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಅಂದೆ. ಸರಿ ಹಾಗಾದ್ರೆ ನಿಮ್ಮ ಆಂಟಿ ನಂಗೆ ಸೈಡ್ ಡಿಶ್ ಮಾಡಿಕೊಡ್ತಾಳೆ, ಇಸ್ಕೊಂಡು ಬಾ ಅಂದ್ರು. ನಾನು ಕಿಚನ್ ಕಡೆ ಹೋದೆ. ಆಂಟಿ ಚಿಕನ್ ಪ್ಲೇಟ್ನಲ್ಲಿ ಹಾಕಿ ಕೊಟ್ಟುಬಿಟ್ಟು ಬೇಗ ಬಾ ಅಂದ್ಲು. ಸರಿ ಅಂತ ಹೋಗಿ ಅಂಕಲ್ಗೆ ಕೊಟ್ಟು ಬಂದೆ. ನನ್ನ ಹಿಂದೇನೆ ಕಾವ್ಯ ಬಂದ್ಲು. ಆಂಟಿ ಕಾವ್ಯಗೆ ಏನಾದ್ರೂ ತಿಂತೀಯಾ ಅಂದ್ಲು. ಬೇಡ ಅಂತ ಮುಖ ಸಣ್ಣಗೆ ಮಾಡ್ಕೊಂಡ್ಲು ಕಾವ್ಯ. ಏನಾಯ್ತೇ ನಿನಗೆ ಅಂದ್ಲು ಆಂಟಿ. ಕಾವ್ಯ ನನ್ನನ್ನೇ ನೋಡ್ತಾ ಸೈಲೆಂಟ್ ಆಗಿದ್ಲು. ಏನಾಯ್ತು ಮೇಡಮ್ ಅಂದೆ ನಾನು, ಆದ್ರೂ ಸುಮ್ಮನಿದ್ಲು. ಇನ್ನೂ ಇರಲಾರದೆ ನಾನು ಹಂಗೆ ಹೋಗಿ ಆಂಟಿನ ಹಗ್ ಮಾಡ್ಕೊಂಡೆ. ಇರ್ರೋ ಸ್ವಲ್ಪ, ಅವಳ್ಯಾಕೆ ಹಂಗೆ ಬೇಜಾರಾಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಬಾ ಅಂದ್ಲು ಆಂಟಿ. ಕಾವ್ಯ ಏನೂ ಇಲ್ಲ ಬಿಡಕ್ಕ ಅಂದ್ಲು. ಸರಿ ನಾನು ಆಮೇಲೆ ಬರ್ತೀನಿ ಅಂತ ನನ್ನ ರೂಮಿಗೆ ಹೋದೆ. ಹೋದ ಸ್ವಲ್ಪ ಹೊತ್ತಿಗೆ ಆಂಟಿ ಫೋನ್ ಮಾಡಿ ಏನ್ ಮಾಡ್ತಿದ್ದೀಯೋ ಅಂದ್ಲು. ಮೂವಿ ನೋಡ್ತಿದ್ದೀನಿ ಅಂದೆ. ಮತ್ತೆ ನಾವಿಬ್ಬರು ಸಿನಿಮಾಕ್ಕೆ ಹೋಗೋಣ ಅಂದಿದ್ದೆಲ್ಲ ಅಂದ್ಲು. ಆದ್ರೆ ಮಾಡರ್ನ್ ಡ್ರೆಸ್ ಹಾಕೋ ಅಂದೆ. ಅಯ್ಯೋ ನಾನು ಸೀರೆಯಲ್ಲೇ ಬರ್ತೀನಿ ಅಂದ್ಲು. ಮತ್ತೆ ಅಂಕಲ್ ಇದ್ದಾರಲ್ಲ ಅಂದೆ. ನಿಮ್ಮ ಅಂಕಲ್ ಟಿವಿ ನೋಡ್ತಾ ಇದ್ದಾರೆ, ನಾನು ಬೆಡ್ರೂಮ್ನಲ್ಲಿ ಇದ್ದೀನಿ ಅಂದ್ಲು. ಸೀರೆ ಉಟ್ಟರೆ ಬೈಕ್ ಮೇಲೆ ಕೂತ್ಕೊಳ್ಳುವಾಗ 2 ಕಡೆ ಕಾಲು ಹಾಕಿ ಕೂರಕ್ಕಾಗಲ್ಲ ಕಣೆ, ಅದೇ ಡ್ರೆಸ್ ಆದ್ರೆ 2 ಕಡೆ ಕಾಲು ಹಾಕಿ ಕೂತ್ಕೋಬಹುದು, ಆ ಮಜಾನೇ ಬೇರೆ ಅಂದೆ. ಜೀ ಹಲ್ಕಟ್ ನನ್ನ ಮಗನೇ ಅಂದ್ಲು. ಅಷ್ಟರಲ್ಲೇ ಅಂಕಲ್ ವಾಯ್ಸ್ ಕೇಳಿಸ್ತು. ನಿಮ್ಮ ಅಂಕಲ್ ಕರೀತಿದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು. ನಾನು ಸಿನಿಮಾ ನೋಡೋದು ಕಂಟಿನ್ಯೂ ಮಾಡ್ದೆ. ಅಷ್ಟರಲ್ಲೇ ಅಂಕಲ್ ಫೋನ್ ಮಾಡಿ ಲೋ ಅಖಿಲ್ ಬಾರೋ ಊಟ ಮಾಡೋಣ ಅಂದ್ರು. ಬರ್ತೀನಿ ಅಂಕಲ್ ಅಂತ ಹೋಗಿ ಊಟ ಮುಗಿಸಿ ರೂಮಿಗೆ ಬಂದೆ. ಟೈಮ್ ನೋಡಿದ್ರೆ 9:20 ಆಗಿತ್ತು. ಅಷ್ಟರಲ್ಲಿ ಅಮ್ಮ ಆಂಟಿಯ ಇನ್ನೊಬ್ಬ ಮಗಳು ಮೆಸೇಜ್ ಮಾಡಿದ್ಲು, ಟ್ಯಾಬ್ಲೆಟ್ ತಂದಿದ್ದೀಯಾ ಅಂತ.
ತಂದಿದ್ದೀನಿ, 5 ನಿಮಿಷದಲ್ಲಿ ಬಂದು ಕೊಡ್ತೀನಿ ಅಂದೆ. ಆದ್ರೆ ನಾನು ನಿಜ ಹೇಳಬೇಕಂದ್ರೆ ಮಾತ್ರೆ ತರೋದನ್ನೇ ಮರೆತು ಬಿಟ್ಟಿದ್ದೆ. ತಕ್ಷಣ ಗಡಿಬಿಡಿಯಲ್ಲಿ ಹೊರಗಡೆ ಹೋಗಿ ಮೆಡಿಕಲ್ ಶಾಪ್ನಿಂದ ಮಾತ್ರೆ ತಂದು ಅಮ್ಮಗೆ ಬರ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡ್ದೆ. ನಾನೇ ಹೊರಗಡೆ ಬರ್ತೀನಿ, ವೇಟ್ ಮಾಡುವ ಅಂದ್ಲು. ನಾನು ವೇಟ್ ಮಾಡ್ತಾ ಇದ್ದೆ. ಅಮ್ಮ ಹೊರಗಡೆ ಬಂದ್ಲು. ನನ್ನ ಕಣ್ಣು ಮುಂದೇನೆ ಮಾತ್ರೆ ನುಂಗಿ ಒಳಗಡೆ ಹೋದಳು. ನಾನು ಊಟ ಚೆನ್ನಾಗಿ ಮಾಡು, ಇಲ್ಲಾಂದ್ರೆ ವೀಕ್ ಆಗ್ತೀಯಾ ಅಂತ ಮೆಸೇಜ್ ಮಾಡ್ದೆ. ಸರಿ ಸಾರ್, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಇವಾಗ ಏನ್ ಮಾಡ್ತಿದ್ದೀರಾ ಅಂದ್ಲು. ಏನಿಲ್ಲ, ಸ್ವಲ್ಪ ಹೊತ್ತು ಮೂವಿ ನೋಡಿ ಮಲಗ್ತೀನಿ ಅಂದೆ. ಮೂವಿ ನೋಡೋ ಬದಲು ನನ್ನನ್ನೇ ನೋಡಬಹುದು ಅಲ್ವಾ ಅಂದ್ಲು. ಏನೇ ಅದು, ಪಕ್ಕದಲ್ಲಿ ಯಾರು ಇಲ್ವಾ ಅಂದೆ. ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ನನ್ನ ರೂಮಲ್ಲಿ ಮಾತಾಡ್ತಾ ಕೂತಿದ್ದಾರೆ. ನಾನು ಹೊರಗಡೆ ಟಿವಿ ನೋಡ್ತಿದ್ದೀನಿ. ನಮ್ಮ ಚಿಕ್ಕಮ್ಮ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ನಿಮಗಿಬ್ಬರಿಗೂ ಭೇಟಿಯಾಗೋಕೆ ಚಾನ್ಸೇ ಸಿಗ್ತಿಲ್ಲ ಅನ್ಸುತ್ತೆ ಅಲ್ವಾ ಅಂದ್ಲು. ಲೇ ಸಾಕು ನಿಲ್ಲಿಸೆ ಅಂದೆ. ನಮ್ಮ ಅಮ್ಮನ ಅಪಾಯಿಂಟ್ಮೆಂಟ್ಗಾಗಿ ನೀನು ವೇಟ್ ಮಾಡ್ತಿದ್ದೀಯಾ ಅಂತ ನಂಗೆ ಗೊತ್ತು ಬಿಡುವ ಅಂದ್ಲು. ಒಸೆ ಹುಚ್ಚಿ, ಇನ್ನೇ ಯಾವತ್ತೂ ನಿಮ್ಮ ಅಮ್ಮನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂದೆ. ಸರಿ ಬಿಡು, ಹಂಗೆ ಒಳಗಡೆ ಬಾ ಅಂದ್ಲು. ಇವಾಗ ಯಾಕೆ ಅಂದೆ. ಅಯ್ಯೋ, ಒಂದೇ ಒಂದು ಸರಿ ಬರಬಾರದ ಅಂದ್ಲು. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾರ್ಟ್ನಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬೈ ಬೈ.